ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆಪರೇಷನ್ ಕಮಲದ ಬಗ್ಗೆ ನಾನೇನು ಮಾತಾಡಲ್ಲ. ಫೆಬ್ರವರಿ 8ರಂದು ಬಜೆಟ್ ಮಂಡಿಸ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ದೇವೇಗೌಡರ ಭೇಟಿ ಬಳಿಕ ಸಿಎಂ ಕುಮಾರಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಇದು. ಬಿಜೆಪಿ ಅವರು ಯಾವ್ಯಾವ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ, ನಿನ್ನೆ ಮೊನ್ನೆ ಯಾರ್ಯಾರನ್ನ ಭೇಟಿ ಮಾಡಿದ್ರು ಎಲ್ಲಾನು ನನಗೆ ಗೊತ್ತಿದೆ. ಬಿಜೆಪಿ ಆಫರ್ಗಳನ್ನ ಕೇಳಿದ್ರೆ ನನಗೇನೆ ಭಯ ಆಗುತ್ತೆ. ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ತಡಿತೀನಿ ಅಂತ ಹೇಳ್ತಿರ್ತಾರೆ. ಆಪರೇಷನ್ ಕಮಲಕ್ಕೆ ಇಷ್ಟು ಹಣ ಹಾಗಾದ್ರೆ ಎಲ್ಲಿಂದ ಬಂತು ಅವರಿಗೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಕುಮಾರಸ್ವಾಮಿ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಬಗ್ಗೆ ಚರ್ಚೆನೆ ಮಾಡಲ್ಲ. ಅವರು ಅದರಲ್ಲಿ ಸಂಪೂರ್ಣ ಸರ್ವ ಸ್ವತಂತ್ರರಿದ್ದಾರೆ. ಏನೇನು ಮಾಡ್ತಿದ್ದಾರೆ ಅನ್ನೋದು ಪ್ರತಿಯೊಂದು ವಿಷಯಗಳು ಗೊತ್ತಿದೆ ನನಗೆ. ಆಪರೇಷನ್ ಕಮಲ ಸಂತೋಷವಾಗಿ ಮಾಡ್ಕೋಬೋದು ಅವರು, ನಂದೇನು ಅಬ್ಜೆಕ್ಷನ್ ಇಲ್ಲ. ಯಾವ್ಯಾವ MLAಗಳಿಗೆ ಫೋನ್ ಮಾಡಿದ್ದಾರೆ, ಯಾರ್ಯಾರಿಗೆ ಏನೇನು ಆಫರ್ ಕೊಟ್ಟಿದ್ದಾರೆ ಅವರೆಲ್ಲ ನನಗೆ ಅವ್ರ ಇನ್ಫಾರ್ಮೇಷನ್ ನನ್ನ ಟಚ್ಚಲ್ಲಿದ್ದು ಹೇಳ್ತಾನೆ ಇದ್ದಾರೆ. ನಿನ್ನೆ ಎಷ್ಟು ಜನ MLAಗಳಿಗೆ ಮಾಡಿದ್ರು, ಮೊನ್ನೆ ಯಾರಿಗೆ ಮಾಡಿದ್ರು, ಎಲ್ಲ ನನ್ನ ಹತ್ರ ಮಾಹಿತಿಗಳಿದೆ. ಅದರಲ್ಲೇನು ಸಂಶಯನಾ? ಆ ದುಡ್ಡು ಅದು ಏನು ಆಫರ್ ಕೊಡ್ತಾರೋ, ಆ ದುಡ್ಡು ಅದು ಎಲ್ಲಿಂದ ತರ್ತಾರೋ. ನರೇಂದ್ರ ಮೋದಿ ನೋಡಿದ್ರೆ ಕರಪ್ಷನ್ ನಿಲ್ಲಿಸ್ತೀನಿ ಅಂತಾರೆ. ಕರಪ್ಷನ್ ನಿಲ್ಲಿಸೋದ್ರೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅವರಿಗೆ? ಬ್ಲ್ಯಾಕ್ ಮನಿ ನಿಲ್ಲಿಸ್ತೀನಿ ಅಂದರು. ಅವ್ರು ಹೇಳ್ತಕ್ಕಂಥ ಒಂದೊಂದು ಆಫರ್ಗಳು ಕೇಳ್ಬಿಟ್ರೆ ನಮಗೆ ಭಯ ಆಗುತ್ತೆ. ಅದರಿಂದ ಮಾಡ್ಕೊಳ್ಳಿ ಪಾಪ. ನಾನು ಅವರಿಗೆ ಆಪರೇಷನ್ ಕಮಲ ಮಾಡೋದಕ್ಕೆ ನಂದು ಯಾವ ಅಬ್ಜೆಕ್ಷನ್ ಇಲ್ಲ, ಸಂತೋಷವಾಗಿ ಮಾಡ್ಕೊಳ್ಳಿ. ಅವರು ಹೇಳ್ತಾರೆ, ನನ್ನ ಕೆಲಸ ನಾನು ಮಾಡಬೇಕಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಎಲ್ಲ ಸ್ಟೀಲ್ ಬ್ರಿಡ್ಜು ಆ ಬ್ರಿಡ್ಜ್ ಬೇಕಿಲ್ಲ. ನಾನು ಬೆಂಗಳೂರು ನಗರದ ನಾಗರಿಕರ ಸಮಸ್ಯೆಗೆ ಪರಿಹಾರ ಬೇಕು, ಅದಕ್ಕೆ ನನ್ನ ಕಾರ್ಯಕ್ರಮಗಳು ಇರ್ತವೆ. ಎಲ್ಲ ಥರ ನಿರೀಕ್ಷೆನೂ ಇಟ್ಕೋಬೋದು. ಯಾವ ಸಮಸ್ಯೆಗಳಿಲ್ಲ, ಉತ್ತಮವಾದಂಥ ಬಜೆಟನ್ನು ಕೊಡ್ತೀನಿ. ಸದಾನಂದ ಗೌಡ್ರೇನು ಹೇಳಿದಾರಲ್ಲ, ಅದಂಥದ್ದು ಅವರಿಗೆ ಪಾಪ ಸರ್ಕಾರ ಉಳಿಸ್ಕೊಳ್ಳೋದೇ ಚಿಂತೆ, ಬಜೆಟಲ್ಲಿ ರೆಡಿ ಮಾಡ್ತಾರೆ ಅಂತ. ನರೇಂದ್ರ ಮೋದಿ ಥರ ಡೋಂಗಿ ಬಜೆಟ್ ಕೊಡಲ್ಲ. ಜನಗಳ ಕಷ್ಟದ ಬಜೆಟ್ ಏನಿದೆ, ಜನಗಳಿಗೆ ಏನು ಸರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಕೊಡಬೇಕು, ಅದರ ಕಡೆ ನನ್ನ ಗಮನ 15 ದಿವಸದಿಂದ. ಯಾವ ಸರ್ಕಾರ ಉಳಿಸ್ಕೋಬೇಕು ಮಾಡಬೇಕು ಅನ್ನೋದಕ್ಕೆ ನಾನು ಸಮಯ ಇಟ್ಟಿಲ್ಲ. ಬಜೆಟ್ ಪ್ರಿಪ್ರೇಷನ್ಗೆ 15 ದಿವಸದಿಂದ ಕಷ್ಟಪಟ್ಟು